ಸರ್ಕಾರಿ ಕಚೇರಿಗಳಲ್ಲಿ ಈ ಜಾತಿ ಭೂತ ಅನ್ನೋದನ್ನ ನಾವು ಕಂಡಿದ್ವಿ ಮತ್ತು ಕೇಳಿದ್ವಿ. ವಿದ್ಯಾ ಕೇಂದ್ರಗಳಲ್ಲೂ ಕೂಡ ಜಾತಿ ತಾರತಮ್ಯ ನಡೀತಾ ಇದೆ ಅಂತ ಹೇಳಿ ವರದಿ ಮಾಡಿದ್ವಿ. ಆದರೆ ಈ ಬಿಗ್ ಬಾಸ್ ಮನೆಗೂ ಕೂಡ ಈ ದರಿದ್ರ ಜಾತಿ ಭೂತ ಕಾಲಿಟ್ಟಿದೆಯಾ? ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಜಾತಿ ಹುಡುಕ್ತಿದ್ದಾರೆ ಜನ. ಬಿಗ್ ಬಾಸ್ಗೂ ಎಂಟ್ರಿ ಕೊಟ್ಟ ಜಾತಿ ಭೂತ. ಪ್ರತಿಯೊಂದರಲ್ಲೂ ಕೂಡ ಜನ ಜಾತಿ ನೋಡೋದಕ್ಕೆ ಶುರು ಮಾಡ್ಕೊಂಡ್ರೆ ಈ ಭೂಮಿ ಮೇಲೆ ಬದುಕೋದಕ್ಕಾಗುತ್ತೇನ್ರಿ? ಎಂಟರ್ಟೈನ್ಮೆಂಟ್ಗೂ ಜಾತಿ ಬೇಕಾ? ಮನರಂಜನೆ ಕೊಡೋದಕ್ಕೂ ಯಾಕ್ರಿ ಜಾತಿ? ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಯಿತು ಬಿಗ್ ಬಾಸ್ ಕ್ಯಾಸ್ಟ್ ವಾರ್. ಅವನು ಗೌಡ ಅಂತೆ, ಇವನು ಕುರುಬ ಅಂತೆ, ಅವನು ಲಿಂಗಾಯತನಂತೆ, ಈತ ಮತ್ತೊಂದಂತೆ. ಯಾಕ್ರಿ ಬೇಕಿದು? ನೀವು ಜಾತಿ ನೋಡ್ತೀರೋ ಪ್ರತಿಭೆನ ನೋಡ್ತೀರೋ? ಗಿಲ್ಲಿ ನಟ ಅಶ್ವಿನಿ ಗೌಡ ನಡುವೆ ಬಿಗ್ ಫೈಟ್ ಶುರುವಾಗಿದೆ. ಸ್ಟೇಟಸ್ ನೋಡ್ಕೋಬೇಕು. ಇವನು ಮಂಡ್ಯದ ಗೌಡ ವೋಟ್ ಹಾಕಿ, ಜಾತಿ ನೋಡಿ ವೋಟ್ ಹಾಕುವುದಾದರೆ ಬಿಗ್ ಬಾಸ್ಗೂ ಎಂಟ್ರಿ ಕೊಟ್ಟ ಜಾತಿ ಭೂತ. ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಜಾತಿ ಹುಡುಕ್ತಾ ಇದ್ದಾರೆ ಜನ. ಎಂಟರ್ಟೈನ್ಮೆಂಟಿಗೂ ಜಾತಿ ಬೇಕಾ? ಸೋಷಿಯಲ್ ಮೀಡಿಯಾದಲ್ಲಿ ಜಾತಿ 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 ಹೆಸರಿನಲ್ಲಿ ಓಟು ಕೇಳುವಂತಹ ಪರಿಸ್ಥಿತಿಗೆ ನಮ್ಮ ಕರ್ನಾಟಕ. ಸ್ಪರ್ಧಿಗಳ ಕಲೆ ನೋಡಿ ಓಟ್ ಹಾಕ್ತಿರೋ ಏನು? ಸಿನಿಮಾ ನಟರು, ಸಿನಿಮಾ ನಟಿಯರು, ಮನರಂಜನೆ ಕೊಡುವಂತಹ ಕ್ಷೇತ್ರದಲ್ಲಿ ಕಾಣಸಿಗುವಂತಹ ಎಲ್ಲ ಕಲಾವಿದರು ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾರೆ. ಆ ಪ್ರತಿಭೆಯನ್ನ ನೋಡಿ ನೀವು ಓಟ್ ಹಾಕಿ ಅವರನ್ನ ಗೆಲ್ಲಿಸಬೇಕೇ ಹೊರತಾಗಿ ಗಿಲ್ಲಿ ಒಬ್ಬ ಗೌಡ ಅನ್ನೋ ಕಾರಣಕ್ಕೆ ನೀವು ಓಟ್ ಹಾಕೋದಾದ್ರೆ ನೀವು ಜಾತಿವಾದಿ. ವೈಷ್ಣವಿ ಗೌಡ ಆಕೆಯ ಜಾತಿ ನೋಡಿ ನೀವು ಓಟ್ ಹಾಕಿ ಆಕೆಯನ್ನು ಗೆಲ್ಲಿಸೋದಾದ್ರೆ ನಿಮ್ಮಂತಹ ಕಟ್ಟರ್ ಜಾತಿವಾದಿ ಮತ್ತೊಬ್ಬನಿಲ್ಲ. ಕೋಮುವಾದ ಹೇಗೆ ನಮ್ಮ ಸಮಾಜದಲ್ಲಿ ಅತ್ಯಂತ ಅಪಾಯಕಾರಿನೋ, ಈ ಜಾತಿವಾದವು ಕೂಡ ಅಷ್ಟೇ ಅಪಾಯಕಾರಿ. ಜಾತಿವಾದ ಮಾಡಿ ನಿಮ್ಮ ಜಾತಿಗಳನ್ನು ನೀವು ಸಮರ್ಥನೆ ಮಾಡಿಕೊಳ್ಳುವುದು ಪ್ರತಿಯೊಬ್ಬ ಜಾತಿವಾದಿಗೂ ಇರತಕ್ಕಂತಹ ಮೂಲಭೂತ ಸ್ವಾತಂತ್ರ್ಯ ಮತ್ತು ಹಕ್ಕು. ಆದರೆ ಆ ವಾದ ಹೆಂಗಿರಬೇಕು ಅಂದರೆ ಸಮಾಜದ 4 ಜನ ಮೆಚ್ಚೋ ಥರ ಇರಬೇಕು. ನುಡಿದರೆ ಮುತ್ತಿನ ಹಾರದಂತಿರಬೇಕು. ನಿಮ್ಮ ಮಾತಿದೆಯಲ್ಲ, ಆ ಮಾತನ್ನ ಜನ ಬೆನ್ನು ತಟ್ಟಿ ಶಹಬಾಷ್ ಕಣೋ ಈ ಮಾತು ಅಂತ ಹೇಳೋ ಥರ ಇರಬೇಕು. ನಿಮ್ಮ ಫೇಸ್ಬುಕ್ ವಾಲ್ಗಳಲ್ಲಿ ಅಶ್ವಿನಿ ಗೌಡಾಳ ಜಾತಿಯನ್ನು ಉಲ್ಲೇಖ ಮಾಡಿ ನಿಮ್ಮ ಜಾತಿಯವರಿಗೆ ನೀವು ವೋಟ್ ಹಾಕೋದಕ್ಕೆ ಕರೆ ಕೊಡ್ತೀರಿ ಅನ್ನುವುದಾದ್ರೆ ನೀವು ಜಾತಿವಾದಿಗಳಲ್ವೇ? ಜಾತಿವಾದ ಮಾಡಬಹುದು ನಿಮ್ಮ ಮನೆಯ ಸದಸ್ಯರುಗಳ ಬೇರೆ ಬೇರೆ ಹಿತಕ್ಕಾಗಿ, ಸಮಾಜದ ಒಳಿತಿಗಾಗಿ. ಆದರೆ ನೀವು ಸಮಾಜಕ್ಕೆ ಕೊಡ್ತಾ ಇರೋ ಸಂದೇಶ ಏನು? ಅವರ ಪ್ರತಿಭೆ ಹೆಂಗೆ ಬೇಕಾದ್ರೆ ಇರಲಿ, ನಿಮಗೆ ಮ್ಯಾಟ್ರ್ ಆಗೋದು ಆಕೆಯ ಜಾತಿ, ಆತನ ಜಾತಿ ಅನ್ನುವುದಾದ್ರೆ ಇದು ನಿಜಕ್ಕೂ ಕೂಡ ಅತ್ಯಂತ ಅಪಾಯಕಾರಿಯಾದಂತಹ ನಿರ್ಧಾರ. ಅತ್ಯಂತ ಅಪಾಯಕಾರಿ. ಮನರಂಜನಾ ಕ್ಷೇತ್ರದಲ್ಲಿ ಯಾರ ಜಾತಿ ನೋಡುವ ಅವಶ್ಯಕತೆ ಇಲ್ಲ. ನಿಮ್ಮನ್ನ ನಗಿಸುವ ಕೆಪಾಸಿಟಿ ಒಬ್ಬ ಕಂಟೆಸ್ಟೆಂಟ್ ಇದೆಯಾ? ಕೊಡಿ ವೋಟ್ ಅವನಿಗೆ. ನಿಮ್ಮನ್ನ ಆನಂದ ಪಡಿಸುವ ಕೆಪಾಸಿಟಿ ಒಬ್ಬಳಿಗಿದೆಯಾ? ಕೊಡಿ ಆಕೆಗೆ ವೋಟು. ಆಕೆಯ ಪ್ರತಿಭೆ, ಆತನ ಪ್ರತಿಭೆ ಮತ್ತು ಕಲೆಗಳಿಗೆ ಮಾತ್ರ ಬೆಲೆ ಕೊಡಬೇಕೆ ಹೊರತಾಗಿ ಜಾತಿಗಳಿಗಲ್ಲ. ಜಾತಿ ಡಸಂಟ್ ಮ್ಯಾಟ್ರ್ ಆಗಬೇಕು ವೋಟ್ ಕೊಡೋದಕ್ಕೆ. ನಿಮಗೆ ಮಾನದಂಡ ಅಲ್ಲ ಜಾತಿ. ನಮ್ಮ ಮಂಡ್ಯದ ಹುಡುಗ ಅಂತ ಹೇಳಿ ವೋಟ್ ಕೇಳಿ ಪರವಾಗಿಲ್ಲ. ಆತ ಗೌಡ ಅನ್ನೋ ಕಾರಣಕ್ಕೆ ಎಲ್ಲರೂ ವೋಟ್ ಹಾಕಬೇಕು ಅನ್ನೋದೇ ತಪ್ಪು. ಎಂಟರ್ಟೈನ್ಮೆಂಟ್ಗೂ ಜಾತಿ ಬೇಕಾ? ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಯಿತು ಬಿಗ್ ಬಾಸ್ ಕ್ಯಾಸ್ಟ್ ವಾರ್. 6 ಸ್ಪರ್ಧಿಗಳಲ್ಲಿ ಫೈನಲ್ಗೆ ಎಂಟ್ರಿ. ಅಲ್ರಯ್ಯ, ಜಾತಿ ನೋಡಿ ವೋಟ್ ಹಾಕೋದಿದ್ರೆ ನಮ್ಮ ದೇಶದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆಗ್ತಿದ್ರ? ಬಿಗ್ ಬಾಸ್ಗೂ ಎಂಟ್ರಿ ಕೊಟ್ಟ ಜಾತಿ ಭೂತ. ಬಿಗ್ ಬಾಸ್ಗೂ ಎಂಟ್ರಿ ಕೊಟ್ಟಿದೆ. ಬಿಗ್ ಬಾಸ್ ಸ್ಪರ್ಧಿಗಳಲ್ಲಿ ಜಾತಿ ಹುಡುಕ್ತಾ ಇದ್ದಾರೆ ಜನ. ಎಂಟರ್ಟೈನ್ಮೆಂಟಿಗೂ ಜಾತಿ ಬೇಕಾ? ಜನ ಕೇಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಯಿತು ಬಿಗ್ ಬಾಸ್ ಕ್ಯಾಸ್ಟ್ ವಾರ್. 6 ಸ್ಪರ್ಧಿಗಳಲ್ಲಿ ಫೈನಲ್ಗೆ ಎಂಟ್ರಿ ಕೊಡೋರು ಯಾರು? ನೀವು ಜಾತಿ ನೋಡ್ತೀರೋ, ಪ್ರತಿಭೆ ನೋಡ್ತೀರೋ, ಮೈ ಬಣ್ಣ ನೋಡ್ಕೊಂಡು ಓಟ್ ಕೊಡ್ತೀರೋ? ಗಿಲ್ಲಿ ನಟ ಅಶ್ವಿನಿ ಗೌಡ ನಡುವೆ ಬಿಗ್ ಫೈಟ್ ಶುರುವಾಗಿದೆ. ರಾಜ್ಯಾದ್ಯಂತ ಹೆಚ್ಚಾಯಿತು ಭಾನುವಾರದ ಕುತೂಹಲ. ಗ್ರ್ಯಾಂಡ್ ಫಿನಾಲೆ ಇನ್ನೇನು ಕೆಲ ದಿವಸಗಳಲ್ಲಿ ಬರಲಿದೆ. ಬಿಗ್ ಬಾಸ್ಗೂ ಎಂಟ್ರಿ ಕೊಟ್ಟ ಜಾತಿ ಭೂತ.
ಎಲ್ಲಿ ನೋಡಿದ್ರು ನಮಗೆ ಕರ್ನಾಟಕದ ಹಣೆ ಬರಹ, ಕರ್ನಾಟಕದ ಹಣೆ ಬರಹ ಹಾಕಿದ್ದೇ ಹಾಕೋದು. ಕರ್ನಾಟಕದ ಹಣೆ ಬರಹ ಏನು ಅಂದ್ರೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಜಾತಿಯನ್ನ ಹುಡುಕುವಂತಹ ಕೆಲಸಗಳಾಗ್ತವೆ. ಆತನ ಪ್ರತಿಭೆ ಮಾತನಾಡುವುದಿಲ್ಲ, ಆತನಲ್ಲಿರ್ತಕ್ಕಂತಹ ದೈತ್ಯವಾದಂತಹ ಕಲೆ ಯಾರನ್ನು ಆಕರ್ಷಿಸುವುದಿಲ್ಲ, ಬದಲಾಗಿ ಆಕರ್ಷಣೆ ಮಾಡೋದು ಆತನ ಜಾತಿ ಎನ್ನುವುದಾದರೆ ನಿಜಕ್ಕೂ ಇದು ದುರಂತದ ಕ್ಷಣದಲ್ಲಿದ್ದೀವಿ. ಕರ್ನಾಟಕದ ಜನ ದುರಂತ ಇದು. ಒಬ್ಬನನ್ನು ಅಳಿಯಬೇಕು ಅಂದ್ರೆ ಆತನ ಜಾತಿ ಮ್ಯಾಟ್ರ್ ಆಗುತ್ತೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಇದು ಒಪ್ಪಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಲೇ ಇರತಕ್ಕಂತಹದ್ದು. ಹಾಗಾದ್ರೆ ಈ ಜಾತಿ ಭೂತಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ಗಳು ಕೂಡ ಲಭ್ಯವಾಗ್ತಾ ಇದೆ. ಹಾಗಾದ್ರೆ ಬಿಗ್ ಬಾಸ್ ಅನ್ನೋ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋನಲ್ಲಿ ಜಾತಿ ಭೂತ ಕಾಲಿಟ್ಟಿದೆಯಾ? ಗಿಲ್ಲಿ ಗೆಲ್ಲಬೇಕು, ಅಶ್ವಿನಿ ಗೌಡ ಸೋಲಬೇಕು, ಅಥವಾ ಗಿಲ್ಲಿ ಸೋಲಬೇಕು, ಅಶ್ವಿನಿ ಗೌಡ ಗೆಲ್ಲಬೇಕು ಅನ್ನೋ ನಿರ್ಧಾರಕ್ಕೆ ಅವರ ಜಾತಿಗಳು ನಿಮಗೆ ಮಾನದಂಡ ಆಗಬಾರದು. ಬಿಗ್ ಬಾಸ್ನಲ್ಲಿರುವ ಯಾರೇ ನಿಮಗೆ ಇಷ್ಟ ಆದರೂ ಕೂಡ ಸ್ವತಂತ್ರವಾಗಿ ವೋಟ್ ಹಾಕುವಂತಹ ಒಂದು ಅಧಿಕಾರ ನಿಮ್ಮಲ್ಲಿದೆ. ಹಾಗಾಗಿ ಅವರವರ ಪ್ರತಿಭೆಗಳನ್ನು ನೋಡಿ ವೋಟ್ ಹಾಕಿ ಅಂತ ಫ್ರೀಡಮ್ ಟಿವಿ ನಿಮ್ಮ ಜೊತೆ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದೆ. ಹಾಗಾಗಿ ಜಾತಿ ಅನ್ನುವಂತಹ ಭೂತ ನಿಮ್ಮನ್ನು ಸುಳಿಬಾರ್ದು. ಅವನು ಯಾವನೋ ಜಾತಿಯನ್ನ ಪ್ರೇಮಿಸ್ತಿದ್ದಾನೆ ಅನ್ನುವ ಕಾರಣಕ್ಕೆ ಅದನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಾರ್ದು. ಪ್ರತಿಭೆಯನ್ನು ನೋಡಿ, ಕಲೆಯನ್ನು ನೋಡಿ, ಟ್ಯಾಲೆಂಟನ್ನು ನೋಡಿ ನೀವು ಮತ ಹಾಕಿ ಅಂತ ಮಾತ್ರ ಫ್ರೀಡಮ್ ಟಿವಿ ನಿಮ್ಮ ಬಳಿ ಕೇಳಿಕೊಳ್ಳುತ್ತಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.